ನೀರು ಮನಸ್ಸಿನಾಗಿರೋದನ್ನ ಕಿತ್ತು ಒಗಿದಿದ್ರ ಮುಂದ ದೊಡ್ಡ ಅನಾಹುತನ ಆಗ್ತದ. ಬಿಡೋದಿಲ್ಲ ನಾನು. ಇವನು ಮನಸ್ಸಿನಾಗ ಕುಂತಿರೋ ಆ ಹುಡುಗಿನ ಹೊರಗೆ ಎಳೆದು ಎಲ್ಲಾರ ಮುಂದೆ ಬೆಂಕಿ ಹಚ್ಚಿದಿದ್ರೆ ಕೇಳು. ಇವತ್ತು ಹೊಗಳಿದ ಆ ಹುಡುಗಿನ ಅದೇ ಬಾಯಿಂದ ಬೈಬೇಕು. ಹಂಗ ಮಾಡ್ತೀನಿ. ನೀನ ಚೀತು ಅಂತಿ ಒಂದಿನ. ಹಂಗ ಮಾಡ್ತೀನಿ ತಡಿ. ಏ ಮಾಲ, ಚಾಕು ಎಣ್ಣಿ ತಗೊಂಬ, ಹಳಸಲ್ಲಿ ಹೆಚ್ಚಬೇಕಾಗದ. ತನ್ನಿ ಕಾರಂತಣ್ಣ. ಋಷಿಭಿರ್ ಬಹುಧಾ ಗೀತಂ. ಅಕ್ಕಿಯವ್ರ ಸಕ್ರಿ ಬ್ಯಾಳಿ ಗೋಧಿ ಅಕ್ಕಿ ಎಲ್ಲ ಬರ್ದೇನ್ರಿ. ಮತ್ತೇನಾರ ಬರೆಯೋದೇನ್ರಿ? 4 ಕಿಲೋ ಬೆಣ್ಣೆ ಬರೀ ಅದನ್ನ ಮರ್ತು ಬಿಟ್ಟಿಯಲ್ಲ. ಯಾಕಾರಂತ್ರ ಹಲಸ್ ಕೊಯ್ಲಿಕ್ಕೆ ಇನ್ನೂ ಶುರುನ ಮಾಡಿಲ್ಲ. ಮಾಲಂಗ ಚಾಕು ತರ್ಲಿಕ್ಕೆ ಹೇಳಿಲ್ಲ ಅವರ. ನಾ ನಿಮಗ್ ಹೇಳಿದೆ, ನೀವು ಮಾಲಿಗೆ ಹೇಳಿದ್ರಿ. ಮಾಲಿ ಇನ್ನಾರ್ಗೆ ಹೇಳ್ತಾಳೋ. ನಾಯಿಗೆ ಹೇಳಿದ್ರ ನಾಯಿ ತನ್ನ ಬಾಲಕ್ ಹೇಳ್ತಂತ. ನಂದಿನಿ ಬಾಯಿ, 4 ಲೋಟ ಶರಬತ್ ಮಾಡಿಡು. ಅವಾಗ ಹಿರ್ಲಿಕ್ಕೆ ಆಗ್ತದ. ಆತ್ರಿ ಅಕ್ಕಿಯವ್ರ. ಹಂಗ ಡಬ್ಬಿ ಒಳಗ ಬಿಸ್ಕಿಟ್ ಅವನ ಇಲ್ಲ ನೋಡು. ಇಲ್ದಿದ್ರ 4 ಪಾಕೆಟ್ ಬರೀ. ಸರಿ ರೀ. ಏನಾತ? ಕರಂತ್ರ ಏನ್ ಮಾಡ್ಕೊಂಡ್ರಿ ಕರಂತ್ರ? ಮಾಲ ಲಘು ಬಾ. ನಾ ಆಗಲೇ ಹೇಳಿರ್ಲಿಲ್ಲ ನೋಡ್ಕೊಂಡು ಕೈರಂತ. ನನ್ನ ಮಾತು ಕೇಳಿದ್ರೆ ನೀವು ನೋಡ್ರಿ ಈಗ ಹೆಂಗಾತದ. ಅಯ್ಯೋ ಕಾರಂತ್ರ, ಏನಾತು? ಪೂರಾ ಕೈ ಕುಯ್ದು ಹೋಗ್ಯದ, ರಕ್ತ ಬಳಬಳ ಅಂತ ಹರಿಲಿಕ್ಕೆ ಹತ್ತದ. ಮಾಲ ಲಘು ಹೋಗಿ ಔಷಧಿ ಡಬ್ಬಿ ತಗೊಂಬ. ಪರವಾಗಿಲ್ಲ ವೈನವ್ರ, ಏನಾಗೋದಿಲ್ಲ. ಸ್ವಲ್ಪ ಅಷ್ಟು ಹಚ್ಚಿದ್ರೆ ಎಲ್ಲ ಸರಿ ಹೋಗ್ತದೆ, ಸುಮ್ಮನಿರಿ. ಕಾರಂತ್ರ ಅರಿಶಿನ ಅಷ್ಟ ಹಚ್ಚಿದ್ರೆ ಹೆಂಗ್ರಿ? ದವಾಖಾನಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೋಬೇಕು, ಅಂದ್ರೆ ಆರಾಮಾಗ್ತದ. ಇಂಜೆಕ್ಷನ್ ರೀ? ಬ್ಯಾಡಿ ವೈನರ, ಹಿಂಗೆ ಆರಾಮಾಗ್ತದೆ. ನೀವೇನು ಚಿಂತೆ ಮಾಡಬೇಡ್ರಿ. ಕಾರಂತ್ರ ಚಿಂತೆ ಗಿಂತಿ ಏನೂ ಇಲ್ಲ. ದವಾಖಾನೆ ಏನು ಭಾಳ ದೂರ ಇಲ್ರಿ, ಮನೆ ಬಾಜುಕನ ಅದ. ನಾನು ನಿಮ್ಮ ಜೊತೆ ಬರ್ತೀನಿ ನೋಡ್ರಿ. ಅತ್ತಿಯವ್ರ, ನಾ ಇವ್ರನ್ನ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತೀನಿ ರೀ. ಆತ್ವಾ ಆತು. ನಾ ಯಾಕೆ ಬೇಡನ್ಲಿ? ಸುಡ್ಲಿ. ಡಾಕ್ಟ್ರು ಇದಕ್ಕೆ ಕಾಯ್ಕೊಂಡು ಕೂತಿರ್ತಾರ. ನಮ್ಮ ಕಾಲದಾಗ ಇದೆಲ್ಲ ಎಲ್ಲಿತ್ತ ನಮ್ಮವ್ವ? ಏನಾದ್ರೂ ಆದ್ರ ಮನ್ಯಾಗನ ಔಷಧ ಮಾಡಿ ನುಂಗಿ ಬಿಡ್ತಿದ್ವಿ. ಎಂಥ ಆರಾಮಾಗುದು. ದುಡ್ಡಿಲ್ಲ, ದುಗ್ಗಾಣಿಲ್ಲ, ಪುಕ್ಕಟ್ಟೊಳಗ ಎಲ್ಲ ಚೊಕ್ಕಟ್ಟಾಗುದು. ಹೋಗ್ರಿ ಕಾರಂತ್ರ, ನಿಮ್ ಚಿಂತನೆ ಹೆಚ್ಚಾಗಿ ನಮ್ ಸೊಸಿ ಹುಷಾರ್ ತಪ್ಪಾರ್ದು. ಇತ್ಲಾಗೊಂದ್ ಸೂಜಿ ಚುಚ್ಚಿಸ್ಕೊಂಬರ್ರಿ. ನಡ್ರಿ ಕಾರಂತ್ರ, ಸೊಕಶ್ ಕರ್ಕೊಂಡು ಹೋಗವ. ಕರ್ಮ. ಅಕ್ಕರ ಅಕ್ಕರ. ಏ ಮಾಲಿ, ಅವರ ಅಕ್ಕರಲ್ರಿ? ಈಗರ ಕಾರಂತ್ರನ್ ಕರ್ಕೊಂಡು ದವಾಖಾನಿಗೆ ಹೋದ್ಲು. ಯಾಕ? ಅವರ ಅಕ್ಕರ್ಗೆ ಮಾಸ್ತರಿಂದ ಫೋನ್ ಬಂದದ. ತಗೊಂಡ್ ಬಾಯಿಲೆ ಕೊಡಿಲ್ಲ. ನಿನ್ ಕೆಲಸ ನೋಡ್ಕೊ ಹೋಗೋ. ಹಲೋ, ನಾನ್ರಿ ಲಘು, ಲಂಬೋದರ ಕುಲಕರ್ಣಿ. ನಂದಿನಿ ವೈನಿ ಅವ್ರ ಜೊತೆ ಒಂದಿಟ್ಟು ಮಾತಾಡ್ಬೋದ್ರಿ? ಲಂಬೋದರ ಕುಲಕರ್ಣಿ ಮಾಸ್ತರ? ದೊಡ್ಡವರು ಶ್ರೀಮನ್ನಾರಾಯಣ. ನಮ್ ಸೊಸಿ ಮನ್ಯಾಗಿಲ್ಲಲ್ರಿ? ಏನಾರ ಜರೂರಿ ಮಾತದೇನು ಇದ್ರ ನನಗ ಹೇಳ್ರಲ್ಲ. ಅವರ ಇಲ್ಲಿಂದನ ಅಡ್ಡು ಬಿದ್ದೇರಿ. ಹಾ, ಶ್ರೇಯಸ್ಸು ಪ್ರಾಪ್ತಿರಸ್ತು. ಅವರ ಇವತ್ತು ಸಂಜೆಕ ನಮ್ಮ ಗೊತ್ತಿರೋರೊಬ್ಬರದು ಮದುವೆ ರಿಸೆಪ್ಷನ್ ಅದ ರೀ. ನಾ ಅಂಥದ್ದಕ್ಕೆಲ್ಲ ಬರುವುದಿಲ್ಲಲ್ರಿ ಮಾಸ್ತರ. ನೀವಲ್ರಿ ಅವರ, ನಾ ಹೋಗ್ಬೇಕಿತ್ರಿ. ಸಹ ಕುಟುಂಬ ಪರಿವಾರ ಸಮೇತ ಬಂದು ಹೋಗ್ರಿ ಅಂತೇಳಿ ಆಮಂತ್ರಣ ಕೊಟ್ಟಾರ್ರಿ.
ಅದಕ್ಕೆ ಹೋಗ್ಬೇಕಿತ್ರಿ ಅವರ. ಹೌದ್ರಿ, ಅದಕ್ಕೆ ನಮ್ಮ ಪರವಾನಗಿ ಅದರಿ, ಹೋಗಿ ಬರ್ರಿ. ಅವರ ಇನ್ನೊಂದ್ಸಲ ಇಲ್ಲಿಂದನೇ ಅಡ್ಡು ಬಿದ್ದೇರಿ. ಅವರ ಅದೇನಂದ್ರ ನಾನು ಸಂಜೆಕಲ್ಲಿ ಹೋಗ್ಬೇಕಾಗ್ಯದಲ್ರಿ, ಅದಕ್ಕೆ ಯಾಕೆ ಪಾಠ ಮಾಡ್ಲಿಕ್ಕೆ ಒಂದು ತಾಸು ಲಗುನ ಬರ್ತೀನಿ ಅಂತ ಹೇಳಿಕ್ಕೆ ಫೋನ್ ಹಚ್ಚಿದ್ರಿ. ಆತಾತು, ಹೇಳ್ತೇನ್ರಿ. ನಮಸ್ಕಾರ ರೀ ಅವರ, ಇನ್ನೊಂದ್ಸಲ ಅಡ್ಡು ಬಿದ್ದೀರಿ. ನಿನಗ ಗೊತ್ತದ ಸೂರಜ್, ನಾನು 3 ವಿಷಯದೊಳಗ ಎಷ್ಟು ಕಠಿಣ ಇದ್ದೀನಿ ಅಂತ. ಅಶಿಸ್ತು ತೋರಿಸಿ ಟೀಚರಿಗೆ ಅವಮಾನ ಮಾಡೋದು, ದೊಡ್ಡವ್ರ ಜೋಡಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು, ಓದೋದ್ರ ಕಡೆ ಗಮನ ಕೊಡದೇ ಇರೋದು, ಇವು 3 ನಾನು ಸಹಿಸುವುದಿಲ್ಲ. ಮಾಲಿ, ಏ ಮಾಲಿ, ಅವರ ಮಾಸ್ತರ್ ಫೋನ್ ಮಾಡಿದ್ರು, ಗಂಗನ್ ಕರಿ. ಸರಿ ಅವರ. ಗಂಗಾ, ಗಂಗಾ, ಇಲ್ಲ ಕುಂತಿದ್ದಿ? ಎಷ್ಟು ಹೋದ್ರದ್ ನಿನ್ನ? ಏನವ್ವ, ಕಿವಿಯೊಳಗ್ ತಂತಿ ಹಾಕೊಂಡ್ ಕುಂತಿ? ನಾನ್ ಕರ್ದಿದ್ ಹೆಂಗ್ ಕೇಳ್ಬೇಕು ನಿನ್ಗ? ಎಷ್ಟ್ ಹುಡ್ಕೋದ್ ನಿನ್ನ? Mary had a little lamb. ಹೇಳವ್ವ ಸುಬ್ಬಿ, ಏಳ್ ನಾಲ್ಕ. ಅದೇನದು ಲೊಳ ಲೊಳ ಅಂತ ಹಚ್ಚಿದ್ಯಲ್ಲ? ದೊಡ್ಡವರು ನಿನ್ನ ಕರ್ಕೊಂಬರಕ್ ಹೇಳ್ಯಾರ, ಬಾ. ಏಯ್, ಏಳ್ ಮ್ಯಾಕೆ ಇದೇನ್ ತಂತಿ? ಇದ್ಯಾಕ್ ಕಿವಿಗ್ ಹಾಕೊಂಡಿ? ಅಯ್ಯ, ಇದೆಲ್ಲ ಸಾಗ್ರಣ್ಣಾರ್ದು, ಇದ್ಯಾಕ್ ತಗೊಂಡಿ? ನಾ ತಗೊಂಡಿಲ್ಲ, ಅವನೇ ಕೊಟ್ಟ. ಅಯ್ಯ ನಮ್ಮವ್ವ, ಸಾಗ್ರಣ್ಣಾರ್ ನಿಂಗಿದ್ನ ಕೊಟ್ರು? ಹೆಂಗ್ ಹೊಳ್ಳಿಸ್ತಿ ಮಾತು? ಸುಳ್ಳು ಹೇಳ್ತಿ? ಇಂಥದ್ ನಿಂಗ್ ಯಾಕೆ ಕೊಡ್ತಾರ ಅವರು? ತುಡ್ಗೇನಾರ ಮಾಡ್ದಿ? ನಾ ಇಂತ ಕದಿಲಿ, ನಾ ಕದ್ಕೊಂಡಿಲ್ಲ, ಅವನೇ ಕೊಟ್ಟ ನಂಗಿದಾನಲ್ಲ. ಅಷ್ಟೇ ಅಲ್ಲ, ಹೆಂಗೋಸ್ಕರ ಅವ್ನು ಎಂತದು ಮಾಡ್ತಿ ಅಂತ ಹೇಳ್ದ. ಎಂಥ ಕಾಲವಂತ ನಮ್ಮವ್ವ, ಇನ್ನು ಸರಿಯಾಗಿ ಬೇಲಿ ಹಾರ್ಲಿಕ್ಕೆ ಬರುವಲ್ದು, ಅಂಥವ್ರು ಗೋಡೆ ಹಾರ್ಲಿಕ್ಕೆ ಹೊಂಟ್ಯಾರ. ಆತ್ ಬಿಡವ್ವ. ಸರಿ ಸರಿ, ದೊಡ್ಡವರು ನೀನ್ ಕರೀಲಿಕ್ ಹತ್ತಾರ, ಲಗುನ್ ಬಾ. ಅಯ್ಯೇ ಚಲ್ವಿ, ಹಂಗ್ಯಾಕ್ ನೋಡ್ಲಿಕ್ಕತ್ತಿ? ಹರ್ಕೊಂಡ್ ತಿನ್ನೋರಂಗ. ಕರ್ದಿದ್ದು ನಾನಲ್ಲ, ದೊಡ್ಡವರು. ಹೋಗುದಿದ್ರೆ ಹೋಗು, ಇಲ್ಲ ಅಂದ್ರೆ ಇಲ್ಲೇ ಕೂಡು, ನನಗೇನು. ಮಾಡ್ತಾಳ್ ನೋಡಿ ಹಿಂಗ. ಈ ವಿಷಯ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಮಾಸ್ತರು 4:15 ಬದಲು 3 ಗಂಟೆಗೆ ಪಾಠಕ್ಕೆ ಬರ್ತಾರೆ. ಚಲೋ ಹೊತ್ತ ಸಿಕ್ಕದ. ಅಜ್ಜಮ್ಮ ಕರೆದ್ರಾ?
ಏನವ ಇದು? ನನ್ನ ಬಂಗಾರದ್ದು ಹೌದಲ್ಲ? ಇದನ್ನ ತಗೊಂಡು ಏನು ಮಾಡ್ಲಿಕ್ಕೆ ಹತ್ತಿ? ಇದು ಸಾಗ್ರನೆ ಹೆಂಗೆ? ತಡಿ ತಡಿ, ಇದ್ರಾಗಿಂದು ಏನೋ ಕೇಳಲಿಕ್ಕತ್ತೇನಿ. ಅಜ್ಜಮ್ಮ ಅದು ಹಂಗಲ್ಲ. ಹಾ, ನಂಗೇನು ಗೊತ್ತಿಲ್ಲ ಅಂತ ನಕಲಿ ಮಾಡ್ತಿ? ನನ್ನೇನು ಹುಚ್ಚೆ ಅಂತ ತಿಳ್ಕೊಂಡಿ? ನನಗೂ ಇದ್ರದ್ದು ಎಲ್ಲ ಗೊತ್ತದವ. ನಾನು ಕೇಳಿಸ್ಕೊಂಡೆ, ಅದೇನೋ ಮೋರಿ ಲ್ಯಾಂಪು ಅಂತ ಅನ್ಲಿಕ್ಕೆ ಹತ್ತದ. ಹಾ, ಏನದು? ಅದು ಮಾಸ್ಟ್ರು ಹೆಂಗೆ ಪಾಠ ಹೇಳ್ಕೊಡ್ತಿದ್ದಿದ್ದು. ಆಹಾ, ಭಾರಿ ಇದ್ದಾನವ ನಿನ್ನ ಕಲ್ಸೋ ಮಾಸ್ತರು. ಅಕ್ಷರ ಕಲ್ಸೋ ಮಾಸ್ತರ್ ಹತ್ರ ಏನಿರ್ಬೇಕು? ಕರಿ ಹಲಿಗೆ ಬಿಳಿ ಖಡವ ಇರಬೇಕು. ಅದು ಬಿಟ್ಟು ಕೆಲ್ಸಕ್ಕೆ ಬಾರದ್ದು ಇಂಥವೆಲ್ಲ ಇರ್ತಾವೇನು? ಬರೋಬ್ಬರಿ ಹೇಳಲಿಕ್ಕತ್ತೀನ ನಿನಗ. ಇದನ್ನೆಲ್ಲ ಕಲಿಯೋದ್ರಿಂದ ನಿನಗೇನು ಸಿಗ್ತದ? ಮಣ್ಣು ಒಣ ಕೊಟ್ಟಿನೂ ಸಿಗುದಿಲ್ಲ. ಜೀವನ ಪಾಠ ಎಷ್ಟು ದೊಡ್ಡದ, ಏನು ಕಥೆ? ಮೊದಲ ಅದನ್ನ ಕಲಿ. ಇದ್ರೊಳಗೆ ಧರ್ಮ ಇಲ್ಲ, ಕರ್ಮ ಇಲ್ಲ. ಇದ್ರ ಬೆನ್ನು ಯಾಕೆ ಹತ್ತಿ? ಆ ಮಾಸ್ತರ್ ಹೇಳ್ಕೊಟ್ಟಿದ್ದು ಓದಿ ಓದಿ ನೀನು ಇಂಗ್ರೇಜಿ ಕತ್ತಿ ಆಗ್ತಿ ಅಷ್ಟೇ. ಹೌದೌದಜ್ಜಮ್ಮ, ಮಾಸ್ಟರ್ ಹೇಳಿದ್ ಓದಿದ್ರೆ ಎಂತೂ ಸಿಕ್ತಿಲ್ಲ. ಅದಕ್ಕೆಲ್ಲ ಯಾಕೆ ಕ್ಲಾಸ್ ತಗೊಳಕ್ಕೂ? ಹಾ, ಹಂಗ ಬಾರವ ದಾರಿಗೆ. ಎಷ್ಟು ತ್ರಾಸ ಪಡೋದು ಏನದ? ಏನು ಇಲ್ಲ ಇದ್ರಾಗ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂದಾರವ ದೊಡ್ಡವರು. ನಾ ಹೇಳಿದ್ದು ನಿಂಗ ತಿಳಿತದೋ ಇಲ್ಲೋ? ನೋಡು, ಈಗೊಂದು ಕೆಲಸ ಮಾಡು. ಇವನ್ ತಗೊಂಡು ಹೋಗಿ ಅತ್ಲಾಗ ಒಗದು ಬಿಡು. ಹಾ, ಈಗ ಇಲ್ಲಿ ಬಂದು ಕೂಡು. ತಗೋವ, ಚಾಪಿ ತಗೊಂಡು ಇಲ್ಲಿ ಬಂದು ಕೂಡು. ಹೋಗು. ನೋಡವಾ, ಈಗ ನೀನು ಭಗವದ್ಗೀತಾ ಒಳಗಿಂದು ಒಂದು 20 ಶ್ಲೋಕ ಹೇಳಿ ನೋಡೋಣ. ನೆನಪು ಮಾಡ್ಕೋ, ಬರ್ತದ ತಗೋ, ಹೇಳು. ಅಜ್ಜಮ್ಮ, ಶ್ಲೋಕ ಹೇಳಿದ್ರೆ ಎಂತ ಸಿಕ್ತು? ನಿನ್ನ ಜೀವನ ಸುಧಾರಿಸ್ತದವಾ, ಜ್ಞಾನ ಸಿಗ್ತದ. ಎಂಥ ಜ್ಞಾನ ಅಂತಿ? ಯಾರೂ ಕೊಡದಂಥ ಜ್ಞಾನನ ನಮ್ಮ ಋಷಿ ಮನಿಗಳು ನಮ್ಮ ಸಲುವಾಗಿ ಬಿಟ್ಟು ಹೋಗ್ಯಾರ. ನಾ ಹೇಳಲಿಕ್ಕತ್ತದ್ದು ನಿನ್ನ ತಲೆ ಹೋಗ್ತೋ ಇಲ್ಲೋ? ಈಗ ನಾ ಮುಂದೆ ಹೇಳ್ಕೊತ ಹೋಗ್ತೇನೆ, ಹಂಗ ನೀ ಹಿಂದಿಂದ ಹೇಳ್ಕೊತವ ಆತ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಹೇಳಿ ನೋಡುನು. ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುಯುತ್ಸವಃ ಸಂಹಿತ ವಿವಾಹ ಉತ್ಸವ. ಅಬಾಬಾಬಾಬಾಬಾ, ಏನು ಅದ್ಭುತ ನಾಲ್ಗೆವ ನಿಂದು. ನಾಲ್ಗೆಂಬುದು ಕಿಲು ಹಿಡಿದು ಹೋಗ್ಯದ ನೋಡು. ಚಲೋತ್ನಾಗ ಕೇಳಿಸ್ಕೊಂಡು ಹೇಳು. ಮಾಮಕಾಹ ಮಕುಮಹಾಹ ಪಾಂಡವಾಶ್ಚೈವ. ಅಜ್ಜಮ್ಮ, ಹೆಂಗೋ ಒಂದ್ಸಲ ಸ್ವಲ್ಪ ಹೇಳ್ತಿ, ಆದ್ರೆ ಈಗ ಮತ್ತೆ ಹೇಳಕ್ ಬರ್ತಿಲ್ಲ. ತುಂಬಾ ಕಷ್ಟ ಇತ್ತು. ನಿನಗೇನು ಬರ್ತದ ಮಣ್ಣು? ಕಡ್ಲಿ ಕಡ್ಕೋತ ಕೂಡ ಹೋಗು. ಮಾಲಿನ್ ನೋಡು, ಒಂದು ಸರ್ತಿ ಹೇಳಿದ್ರೆ ಸಾಕು, ಗಮಕ್ಕನ ಹಿಡ್ಕೋತಾಳ. ಶ್ಲೋಕ ಹಂಗ ಸುಮ್ನೆ ಬರುದಿಲ್ವಾ? ಅದಕ್ಕೆ ಶ್ರದ್ಧಾ ಬೇಕು, ಭಕ್ತಿ ಬೇಕು. ನೆನಪದನೋ ಇಲ್ಲೋ? ವಚನ ಕೊಟ್ಟಿಯವ ನೀ ನನಗ. ನನ್ನ ಕಾಲ ಮೇಲೆ ಬಿದ್ದು ನೀವು ಹೇಳ್ದಂಗ ಕೇಳ್ತೀನಿ ಅಂತ ಹೇಳಿದಿ. ದೇವ್ರ ಮುಂದೆ ನಿಂತು ಆಣೆ ಮಾಡಿದಿ. ಅಷ್ಟು ಲಗುನ ನೆನಪು ಹರಿದಿ. ಎಲ್ಲದಕ್ಕೂ ಗಾಬರಿ ಆಗ್ಬೇಡ.
ಮತ್ತೆ ನೆನ್ಪಿಸ್ಕೋ, ಎಲ್ಲ ಬರ್ತದ. 10 ಸಲ ಬಾಯಿ ಒಳಗೆ ಅನ್ಕೊಳ್ವ. 10 ಸಲನಾ? 10 ಸಲ ಹಿಂಗ್ ಯಾರು ಹೇಳ್ಕೊಡ್ತಾ? ನೀವ್ ಹೇಳ್ಕೊಟ್ರಾ? ನಾ ಹೇಳ್ಕೊಡ್ಲೆ? ಅದು ಒಂದು ಕೆಲಸ ಬಾಕಿ ಇತ್ತು ನೋಡವ ನನಗೆ. ಭಾಳ ಚಲೋ ಇದ್ದೀಯಾ ಮತ್ತ ನನಗ ಕೈ ಹಚ್ಬಿಟ್ಟಿ. ನನಗೆ ರಗಡಾಗಿ ಹೋಗ್ಯದ, ನಿನಗೆಲ್ಲಿ ಹೇಳ್ಕೊಡ್ಲಿ? ನೀವ್ ಹೇಳ್ಕೊಡ್ತಾ? ಮತ್ ಯಾರು ಹೇಳ್ಕೊಡ್ತಾ ಅಜ್ಜಮ್ಮ? ನಾ ಕಲಿಯೋದ್ ಹೆಂಗೆ? ಬಾ ನನ್ನ ಜೋಡಿ. ಅಜ್ಜಮ್ಮ ಎಲ್ಲಿಗೆ? ಪ್ರಶ್ನ ಬಂದ್. ಈಗೇನು ಕೇಳು ಹಂಗಿಲ್ಲ. ನಿನ್ ತಲೆ ಒಳಗ ಭಾಳ ಪ್ರಶ್ನೆ ತುಂಬ್ಯಾವ. ಮತ್ತ ನನ್ನ ಜೋಡಿ ಬಾ, ಅವಕ್ಕೆಲ್ಲ ಉತ್ತರ ಸಿಗ್ತದ. ಬಾ 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 ನನ್ನ ಜೋಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜವದನ ಬೇಡುವೆ ಗೌರಿತನಯ, ಗಜವದನ ಬೇಡುವೆ. ಶ್ರೀ ಜಗದ್ವಂದಿತನೇ ಸುಜನರ ಪೊರೆವನೆ, ಶ್ರೀ ಜಗದ್ವಂದಿತನೇ ಸುಜನರ ಪೊರೆವನೆ. ಗಜ ನಮಸ್ಕಾರ ರೀ ರದಕರ. ನಮಸ್ಕಾರ ಗೀತಕ್ಕ. ಗೌರಿತನಯ ಗಜವದನ. ನೀವು ಬಂದದ್ದು ಭಾಳ ಆನಂದ ಆಗ್ಯದ್ರಿ ನಮ್ಗೆ. ಈ ಕಾರ್ಯಕ್ರಮ ಇಟ್ಕೊಂಡು ನೀವು ಭಾಳ ಪುಣ್ಯ ಕಟ್ಕೊಂಡ್ರಿ ನೋಡ್ರಿ. ನನಗೂ ಭಾಳ ಆನಂದ ಆಗ್ತದ. ಎಂಥ ಭಾಗ್ಯ ನೋಡ್ರಿ. ನೀವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಇಡೀ ಓಣಿ ಮಂದಿಗೆಲ್ಲ ಕೀರ್ತನ ಕೇಳೋ ಸೌಭಾಗ್ಯ ಸಿಕ್ತು. ಭಾಳ ದಿನದ ಹರಕೆ ಐತ್ರಿ ನಮ್ದು, ಅದಕ್ಕೆ ಇಟ್ಕೊಂಡೇವ್ರಿ. ಆದ್ರೆ ಕೆಲಸದ ಒತ್ತಡಕ್ಕೆ ಬರ್ಲಿಕ್ಕೆ ಆಗ್ಲಿಲ್ರಿ. ಹೋಗ್ಲಿ ಬಿಡ್ರವ, ಇಂಥ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾಗ ಎಲ್ಲಾನು ಎಲ್ಲಾಗ್ತದ. ನಾನು ಸ್ವಲ್ಪ ಹನುಮಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ. ಅಲ್ಲಿ ತನಕ ಈ ಹುಡುಗಿ ಇಲ್ಲೇ ಕೂತಿರ್ತಾಳೆ, ಸ್ವಲ್ಪ ನೋಡ್ಕೋತೀರಿ. ಹೋಗವ, ಹೋಗಿ ಅಲ್ಲಿ ಕೂಡ ಕೀರ್ತನ ಲಕ್ಷ ಕೊಟ್ಟು ಕೇಳ, ಪುಣ್ಯ ಸಿಗ್ತದ ನಿನಗೆ. ಹೌದವಾ, ಅಲ್ಲಿ ಹೋಗಿ ಕುತ್ಕೊಂಡು ಕೀರ್ತನ ಕೇಳು. ಹೆಂಗವ ಅಂತ ಯೋಚನೆ ಮಾಡು, ನಿನಗ ತಿಳಿತದ. ಕೇಳ್ಕೋತ ಕೇಳ್ಕೋತ ನೀನ ಕಲಿತಿ. ಆದ್ರೆ ನಮ್ಮ ಎಷ್ಟು ಪಾಠಕ್ ಬರೋ ಹೊತ್ತಾಗ ಎಂತ ಮಾಡ್ಲಿ ಅಜ್ಜಮ್ಮ? ಅಯ್ಯ, ಮಾಸ್ತರ್ ಬರೋದು 4:45. ಈಗ ಬರೇ 2:15 ಆಗ್ಯದ. ಅಲ್ಲೋಡಲ್ಲೇ ಅಲ್ಲಿ ಕೂತಾರ ನೋಡು, ಕಂದ ಬಣ್ಣದ ಸೀರೆ ಉಟ್ಕೊಂಡು. ಹೋಗಿ ಅವ್ರ ಬಾಜುಕನ ಕೂಡು. ಅವ್ರ ಕೈಯಾಗ ಗಡಿಯಾರದ, ಅವಾಗವಾಗ ಹಣಿಕೆ ಹಾಕ್ತಿರು. 4:15 ಆಗ್ತಿದ್ದಂಗ ಮನೆ ಕಡೆ ಬಂದ್ಬಿಡು. ನನ್ನ ದಾರಿ ಕಾಯ್ಲಿಕ್ಕೆ ಹೋಗ್ಬೇಡ, ತಿಳಿತಿಲ್ಲೋ? ಪ್ರಸನ್ನ ವೆಂಕಟದಾಸರು ಮನಸ್ಸು ಅಂತಕ್ಕಂಥದ್ದು ಶುದ್ಧವಾಗಬೇಕು, ಮನವಶವಾಗದೆ ತನುಮಡಿಯಾಗದು. ಕನಸಿನಲ್ಲಿ ತುಸು ಧರ್ಮವನರಿಯೇ, ಒಣಮಾತಿನಲ್ಲಿ ದಿನಗಳೂ ಪೋದವು, ಹೊರಗತಿಗೆ ಅನುಕೂಲವಾಗಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಮನಸ್ಸು ಅಂತಕ್ಕಂಥದ್ದು ಶುದ್ಧವಾಗಬೇಕು. ಆ ಮನಸ್ಸು ಅಂತಕ್ಕಂಥದ್ದು ಶುದ್ಧವಾಗದೇ ಇರತಕ್ಕಂಥ ಪಕ್ಷದಲ್ಲಿ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನೋ.